ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಸನ್ಲೈಟ್ ಮೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠವನ್ನು ನಾವು ಮುಂದುವರಿಸ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾವು ಈಗ ಶುರು ಮಾಡೋಣ. 10ರ ಭೂಮಿ. ಇಲ್ಲಿ 10ರ ಭೂಮಿಯಲ್ಲಿ ವಿಶೇಷ ಗುಂಡಿಗಳನ್ನು ಹೊಂದಿರುವ ವಿಶೇಷ ಕ್ಯಾಲ್ಕುಲೇಟರ್ಗಳಿವೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ನೋಡಿ, ಸೊ ಯಾವ ಕ್ಯಾಲ್ಕುಲೇಟರ್ ನೋಡೋಣ. ಯೋಜನಾಭರಿತ ಸಾವಿರಗಳಲ್ಲಿ +1,000 ಇರುವ ಒಂದೇ ಒಂದು ಗುಂಡಿ ಇದೆ. ಮುಂದಿನಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಅಂದರೆ, ಇಲ್ಲಿ ಯೋಚನಾಭರಿತ ಸಾವಿರಗಳಲ್ಲಿ +1,000 ಒಂದು ಗುಂಡಿ ಇದೆ. ಸೊ ಇಲ್ಲ ಇದೆಯಲ್ಲ, ಸೊ ಇದೆ. ಓಕೆ, 1,000 +1,000 ಗುಂಡಿ. ನಾವು ಈಗ ಈ 1,000 ಗುಂಡಿಯಲ್ಲಿ 3,000 ಬರಬೇಕು ಅಂದರೆ ಎಷ್ಟು ಬಾರಿ ಒತ್ತಬೇಕು ಅಂತ. ಸೊ ಈಗ ನೋಡಿ, ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು. ಈಗ 1,000 ಗುಂಡಿ ಹೌದಲ್ವಾ. ಸೊ ಒಂದು ಸಲ ಒತ್ತದೆ ಈಗ ನಾನು, ಮತ್ತು ಇನ್ನೊಂದು ಸಲ ಒತ್ತೀನಿ ನೋಡಿ, 2 ಸಲ ಒತ್ತಿದೆ. ಎಷ್ಟು ಬಂತು? 2,000 ಬಂತು. ಮತ್ತು ಇನ್ನೊಂದು ಸಲ ಒತ್ತುತ್ತೀನಿ. ಸೊ ಎಷ್ಟು ಬಂತು? 3,000 ಬಂತು. ಅರ್ಥ ಆಯ್ತಲ್ಲ. ಸೊ ಅದೇ ಥರ ಬಿ ಕ್ವಶನ್ ಇದೆ ನೋಡಿ. ಇಲ್ಲಿ 10,000 ಆಗಬೇಕು ಅಂದರೆ ಎಷ್ಟು ಸಲ ಒತ್ತಬೇಕು? ಈಗ ನಾನು 3,000 ಆಗಬೇಕು ಅಂದರೆ 3 ಸಲ ಒತ್ತಿದ್ದೀನಿ. ಓಕೆನಾ. ಸೊ ಈಗ ನಾನು 4ನೇ ಸಲ 1,000 ಗುಂಡಿಯನ್ನು ಒತ್ತೀನಿ, 4,000 ಆಯಿತು. ಮತ್ತೆ ಏನು ಮಾಡ್ತೀನಿ? ಇನ್ನೊಂದು ಸಲ ಒತ್ತೀನಿ, 5 ಸಲ. ನೆಕ್ಸ್ಟು 6ನೇ ಸಲ ಒತ್ತಾ ಇದ್ದೀನಿ. ನೆಕ್ಸ್ಟು 7, ನೆಕ್ಸ್ಟು 8, ನೆಕ್ಸ್ಟು 9, 10. ಸೊ ಅಲ್ಲಿಗೆ ನೋಡಿ 10,000 ಬಂತು. ನನಗೆ 10,000 ನನಗೆ ಬರೋಕ್ಕೆ +1,000 ಗುಂಡಿ ನಾನು ಎಷ್ಟು ಬಾರಿ ಓದ್ತದೆ? 10 ಬಾರಿ ನಾನು ಇದನ್ನು ಓದ್ತಿದ್ದೀನಿ. ಸೊ ಅರ್ಥ ಆಯ್ತಲ್ಲ ನಿಮಗೆ. ಸೊ ಇದೇ ಥರ 50,000 ಅಲ್ಲ, 53,000. ಈಗ ನನಗೆ 10,000 ಬರಬೇಕು ಅಂದರೆ 10 ಸಲ. ಓಕೆ, ಈಗ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. 10,000ಕ್ಕೆ 10 ಆದರೆ 20,000ಕ್ಕೆ ಎಷ್ಟಾಗುತ್ತೆ? 20,000ಕ್ಕೆ 20 ಆಗುತ್ತೆ. ಓಕೆ, 30,000ಕ್ಕೆ ಎಷ್ಟಾಗುತ್ತೆ? 30, ರೈಟ್. 40,000ಕ್ಕೆ 40. ಹಾಗೆ 50,000ಕ್ಕೆ ಎಷ್ಟಾಗುತ್ತೆ? 50,000ಕ್ಕೆ 50 ಗುಂಡಿಗಳನ್ನು ನಾವು ಒತ್ತಬೇಕು. ಇಲ್ಲಿ ಕೇಳಿರೋದು 53,000. ಇಲ್ಲಿ 3,000ಕ್ಕೆ ನಾವು ಎಷ್ಟು ಒತ್ತಬೇಕು? 3 ಬಾರಿ. ಅಲ್ಲಿಗೆ ಒಟ್ಟು ಎಷ್ಟು ಗುಂಡಿಗಳನ್ನು ನಾವು ಒತ್ತಬೇಕು? 53 ಬಾರಿ ಒತ್ತಿದ್ರೆ ನಮಗೆ 53,000 ಬರುತ್ತೆ. ಅದೇ ಥರ 90,000 ಆಗಬೇಕು ಅಂದರೆ ನೋಡಿ, 50,000ಕ್ಕೆ 50 ಆದರೆ 90,000ಕ್ಕೆ 90. ಓಕೆನಾ. ಸೊ 1,90,000 ಆದಮೇಲೆ ಇನ್ನು 10,000 ಸೇರಿಸಿದ್ರೆ 90,000ಕ್ಕೆ ನಮ್ಗೆ ಗೊತ್ತಿದೆ, 10,000ವನ್ನು ಸೇರಿಸಿದ್ರೆ ನಮಗೆ 1,00,000 ಬರುತ್ತೆ. ಅಲ್ಲಿಗೆ 90,000ಕ್ಕೆ 90 ಸಲ ಒತ್ತಿರ್ತೀವಿ, 10,000ಕ್ಕೆ 10 ಒತ್ತಿರ್ತೀವಿ. ಟೋಟಲು 1,00,000 ಆಗಬೇಕು ಅಂದರೆ ನಾವು ಎಷ್ಟು ಬಾರಿ ಒತ್ತಬೇಕು? 1,000 ಗುಂಡಿಯನ್ನು 100 ಬಾರಿ ಒತ್ತಬೇಕು. ಅರ್ಥ ಆಗ್ತದೆಯಾ? ಸೊ ಇಲ್ಲಿ ಕೇಳಿದ್ರೆ ನೋಡಿ, 153 ಬಾರಿ. 153 ಬಾರಿ ಒತ್ತಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ ನಮಗೆ ನೋಡಿ, 100 ಬಾರಿ ಒತ್ತಿದ್ರೆ 1,00,000 ಆಗಿದೆ. ಓಕೆ, ಅದೇ ಥರ ನಾವು ಮೇಲ್ಗಡೆ ಮಾಡಿದ್ದೀವಿ. 53 ಬಾರಿ ಒತ್ತಿದ್ರೆ ನೋಡಿ, ಇನ್ನು ಉಳಿದಿರೋದು 100 ಬರಲಿ, ಇನ್ನು 53 ಉಳಿಯುತ್ತೆ. ಸೊ 153ರಲ್ಲಿ ನಾವು 104 ಆಲ್ರೆಡಿ ಒತ್ತಿದ್ದೀವಿ. ಸೊ ಅಲ್ಲಿಗೆ ಇನ್ನು 53 ಬಾರಿ ಒತ್ತಬೇಕು. 53 ಬಾರಿ ಒತ್ತಿದ್ರೆ ನಮ್ಗೆ ಎಷ್ಟು ಬರುತ್ತೆ? 53,000 ಬರುತ್ತೆ. ಇಲ್ಲಿ ಬರ್ಕೊಳ್ಳಿ. ಸೊ ಈಗ ಎರಡನ್ನೂ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1,53,000 ಬರ್ತಾ ಹೋಗುತ್ತೆ. ಸೊ ಅಲ್ಲಿಗೆ 1,53,000 ಬರಬೇಕು ಅಂದರೆ ನಾವು +1,000 ಗುಂಡಿಯನ್ನು ನಾವು ಎಷ್ಟು ಸಲ ಒತ್ತಬೇಕು? 153 ಬಾರಿ ಒತ್ತಬೇಕು. ಸೊ 1,00,000 ಆಗಲು ಎಷ್ಟು ಸಾವಿರಗಳು ಬೇಕು? ಇಲ್ಲಿ ಆಲ್ರೆಡಿ ಮಾಡಿದ್ವಿ ನಾವು. 1,00,000 ಆಗಲು ಎಷ್ಟು ಸಾವಿರಗಳು ಬೇಕು? 1,00,000 ಆಗಲು ನಮಗೆ 100 ಸಾವಿರಗಳು ಬೇಕು. ಎಷ್ಟು ಬೇಕು? 100 ಸಾವಿರ. ಸೊ ಅಷ್ಟೇ, 100 ಸಾವಿರಗಳು ಬೇಕು. ಅರ್ಥ ಆಯ್ತಲ್ಲ. ಸೊ ಇದು +1,000 ಗುಂಡಿದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಳಲಿಸುವ ಹತ್ತುಗಳಲ್ಲಿ +10 ಇರುವ ಒಂದೇ ಒಂದು ಗುಂಡಿ ಇದೆ. ಈಗ +10 ಇರೋ ಒಂದು ಗುಂಡಿ ಇದೆ. ಓಕೆನಾ. ಈಗ ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ನೋಡ್ತಾ ಹೋಗೋಣ. ಈಗ ನೋಡಿ, 500 ಬೇಕು ಅಂದ್ಕೊಳ್ಳಿ. ನಮ್ಮ ಹತ್ರ ಇರೋದು ಎಷ್ಟು? +10 ಇರೋ ಒಂದೇ ಗುಂಡಿ. ನಾವೀಗ 500 ಬೇಕು ಅಂದರೆ +10 ಅಂದರೆ ನೀವು 10 ರೂಪಾಯಿ ನೋಟ್ ಇದೆ ಅಂತ ನೀವು ಅನ್ಕೋಬೋದು. ಸೊ 10 ರೂಪಾಯಿ ನೋಟ್ ಇದೆ ಅಂತ ಅಂದ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗೆ ಇಲ್ಲಿ ಇಮ್ಯಾಜಿನೇಷನ್ ಬರುತ್ತೆ. 10 ರೂಪೀಸ್ ನೋಟ್. ಓಕೆ, ಸೊ ಯು ಹ್ಯಾವ್ 10 ರೂಪೀಸ್ ನೋಟ್ ನಾವು. ಓಕೆ, ಈಗ ಬರೋಣ.
ನನಗೆ 500 ಬೇಕು. 500 ಬೇಕಂದರೆ ಪ್ಲಸ್ 10 ರೂಪೀಸ್ ನೋಟ್ನ ಎಸ್ಸಲ್ಲಿ ಹಾಕಬೇಕು. ಈಗ ಗುಂಡಿಗಳನ್ನು ನಾವು ಒತ್ತುತ್ತಾ ಹೋಗೋಣ. 500 ಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಸೊ ನೋಡ್ತಾ ಹೋಗಿ. ಸೊ ಈಗ ನಾನು 10ರದ್ದು ಒಂದು ಸಲ ಒತ್ತುತ್ತೀನಿ, ನೆಕ್ಸ್ಟು 2 ಸಲ ಒತ್ತುತ್ತೀನಿ, ನೆಕ್ಸ್ಟು 3ನೇ ಸಲ ಒತ್ತಾ ಇದ್ದೀನಿ, ನೆಕ್ಸ್ಟು 4, ನೆಕ್ಸ್ಟು 5, ನೆಕ್ಸ್ಟು 6, 7, ನೆಕ್ಸ್ಟು 8, 9, 10. ನೋಡಿ, ನಾನು 10 ಬಾರಿ ಒತ್ತಿದಾಗ ಪ್ಲಸ್ 10 ಗುಂಡಿಯನ್ನು 10 ಬಾರಿ ಒತ್ತಿದಾಗ ನನಗೆ ಎಷ್ಟು ಬಂತು? 100 ಬಂತು. ಹೌದಲ್ವಾ? ಅದೇ ಥರ ನಾನು ಈಗ 20 ಬಾರಿ ಒತ್ತಿದ್ರೆ ನನಗೇನು ಬರುತ್ತೆ? 200 ಬರುತ್ತೆ. 30 ಬಾರಿ ಒತ್ತಿದ್ರೆ ಏನು ಬರುತ್ತೆ ನನಗೆ? 300 ಬರುತ್ತೆ. ರೈಟ್? ಹಾಗೆ 40 ಬಾರಿ ಒತ್ತಿದ್ರೆ ಏನು ಬರುತ್ತೆ? 400 ಬರುತ್ತೆ. 50 ಬಾರಿ ಒತ್ತಿದ್ರೆ ನಿಮಗೆ ಎಷ್ಟು ಬರುತ್ತೆ? ಸೊ 500 ಬರುತ್ತೆ. ಸೊ ಇದನ್ನು ಈಗೂ ಮಾಡ್ಬೋದು. ನೋಡಿ, 1 ಬಾರಿ 10 ಬಾರಿಗೆ 100 ಆದರೆ, ಓಕೆ, 10 ಬಾರಿ ಒತ್ತಿದಾಗ ನಮಗೆ 100 ಬರ್ತಿದೆ ಅಂದರೆ, ಓಕೆ, ನಮಗೆ 50 ಬಾರಿ ಒತ್ತಿದ್ರೆ ಎಷ್ಟು ಬರುತ್ತೆ? ಅಲ್ಲಿಗೆ ನಾವೇನು ಮಾಡ್ಬೋದು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ 50 × 100 ಡಿವೈಡ್ ಬೈ 10. ಓಕೆ, ಸೊ ಅಲ್ಲಿಗೆ 0 0 ಕ್ಯಾನ್ಸಲ್ ಆಗುತ್ತೆ. 50 × 10 ಆಯಿತು. ಅರ್ಥ ಆಯ್ತಲ್ಲ? 50 × 10 ಅಲ್ಲಿಗೆ ಎಷ್ಟಾಗುತ್ತೆ? 500 ಆಯಿತು. ಈಗೂ ಮಾಡ್ಬೋದು, ಇಲ್ಲ ಈಗಲೂ ಮಾಡ್ಬೋದು. ಸೊ 500 ಬೇಕು ಅಂದರೆ ನಾವು ಎಷ್ಟು ಬಾರಿ ಒತ್ತಬೇಕಾಗುತ್ತೆ? 50 ಬಾರಿ ಒತ್ತಿದ್ರೆ ಪ್ಲಸ್ 10ರ ಗುಂಡಿನ ನಮಗೆ ಎಷ್ಟು ಬರುತ್ತೆ? ನಮಗೆ 500 ಬರುತ್ತೆ. ಈಗ 780. ಓಕೆ, ಈಗ 780 ಬೇಕು. ನೋಡಿ, 500 ಬೇಕು ಅಂದರೆ 50 ಬಾರಿ, 700 ಬೇಕು ಅಂದರೆ ಫಸ್ಟ್ 700 ಮಾಡ್ಕೊಳ್ಳಿ. 700 ಬೇಕು ಅಂದರೆ 70 ಬಾರಿ. ಹೌದಾ? ನೆಕ್ಸ್ಟ್ ಇನ್ನು 80 ಉಳಿದಿದೆ. 80 ಬೇಕು ಅಂದರೆ 10 80 ಬಾರಿ, ಅಷ್ಟು 8 ಸಲ. ಹೌದಲ್ವಾ? ಈಗ ನಿಮಗೆ ಗೊತ್ತಾಗಲಿಲ್ಲ ನಾನು ಒತ್ತುತ್ತೀನಿ ನೋಡಿ. ಈಗ ನನಗೆ 80 ಬೇಕು, 1 ಸಲ ಒತ್ತುತ್ತೀನಿ. ಓಕೆ, ನೆಕ್ಸ್ಟು 2 ಸಲ ಒತ್ತಿದ್ರೆ ನನಗೆ 20 ಬಂತು. 2 ಸಲ ಒತ್ತಿದ್ರೆ 20 ಬಂತು ಅಂದರೆ 8 ಸಲ ಒತ್ತಿದ್ರೆ ನನಗೆ 80 ಬರುತ್ತೆ. ಅಲ್ಲಿ 80 ಬೇಕು ಅಂದರೆ ಸೊ ಅಲ್ಲಿಗೆ 8 ಬಾರಿ ಒತ್ತಬೇಕು. ರೈಟ್? ಅಲ್ಲಿಗೆ ಟೋಟಲ್ ಎಷ್ಟು ಬಾರಿ ಆಯಿತು? 78 ಬಾರಿ. ಸೊ 780 ಬೇಕು ಅಂದರೆ ಎಲ್ಲಿಗೆ? 78 ಬಾರಿ. ರೈಟ್? ಈಗ 1000 ಅಂತ ಹೇಳ್ತಾರೆ. 700ಕ್ಕೆ 70 ಬಾರಿ. ಸೊ ನೆಕ್ಸ್ಟು 800ಕ್ಕೆ ಬಂದರೆ 80 ಬಾರಿ. ರೈಟ್? ನೆಕ್ಸ್ಟು 900ಕ್ಕೆ ಬಂದರೆ 90 ಬಾರಿ. 900ಕ್ಕೆ 100ನ್ನು ಕೂಡಿಸಿದ್ರೆ ನಮಗೆ ಏನು ಬರುತ್ತೆ? ನಮಗೆ 1000 ಬರುತ್ತೆ. ಅಲ್ಲಿಗೆ 100 ಬಾರಿ. ರೈಟ್? 1000 ಬೇಕು ಅಂದರೆ ನಾವು 100 ಬಾರಿಯನ್ನು ಒತ್ತಬೇಕು. ನೆಕ್ಸ್ಟು 3700. ಈಗ ನೋಡಿ, 1000ಕ್ಕೆ 100 ಆದರೆ 2000ಕ್ಕೆ ಎಷ್ಟು ಬಾರಿ ಒತ್ತಬೇಕು? 200 ಬಾರಿ. ರೈಟ್? 3000ಕ್ಕೆ ಎಷ್ಟು ಬಾರಿ? 300 ಬಾರಿ. ಹೌದಾ? ನೆಕ್ಸ್ಟು ಇನ್ನು 700ಕ್ಕೆ ಆಲ್ರೆಡಿ ಮಾಡಿದ್ದೀವಿ. 700 ಬೇಕು ಅಂದರೆ 70 ಬಾರಿ. ಸೊ ಅಲ್ಲಿಗೆ ಎಷ್ಟಾಯ್ತು ಟೋಟಲು? ಸೊ ಎಲ್ಲದನ್ನೂ ಕೂಡಿದ್ರೆ ಅಲ್ಲಿಗೆ ನಮಗೆ ನಮಗೆ ಬೇಕಾಗಿದ್ದಷ್ಟು 3000 ಅಲ್ವಾ? 370 ಬಾರಿ. 370 ಬಾರಿ ಒತ್ತಿದ್ರೆ ನಮಗೆ 3700 ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇಲ್ಲೆಲ್ಲ 50 ಬಾರಿ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಅದೇ ಥರ 10,000 ಬೇಕು ಅಂದರೆ 1000ಕ್ಕೆ 100 ಬಾರಿ ಆದರೆ 10,000ಕ್ಕೆ ಎಷ್ಟು ಬಾರಿ ಆಗುತ್ತೆ ನೋಡಿ? 1000ಕ್ಕೆ 100 ಬಾರಿ. ಅದೇ ಥರ 9000ಕ್ಕೆ ಎಷ್ಟಾಗುತ್ತೆ? 900 ಬಾರಿ. ರೈಟ್? 10,000 ಬೇಕು ಅಂದರೆ ಅದಕ್ಕೆ 1000 ನಾವು ಕೂಡಿಸ್ಬೇಕು. 1000 ಇಲ್ಲಿ ಕೂಡಿಸಿದ್ದೀವಿ ಅಂದರೆ ಇದನ್ನು ಕೂಡಿಸ್ಬೇಕು. ಅಲ್ಲಿಗೆ 10,000ಕ್ಕೆ ಎಷ್ಟು ಬಾರಿ ಆಗುತ್ತೆ? 1000 ಬಾರಿ ಆಗುತ್ತೆ. 900ಕ್ಕೆ 100 ಕೂಡಿಸಿದ್ರೆ ಎಷ್ಟಾಯಿತು? ನಮಗೆ 1000 ಆಯಿತು. ಅರ್ಥ ಆಯ್ತಾ? ಸೊ ಅಲ್ಲಿಗೆ ನಾವು ಹೇಳ್ಬೋದು 10,000 ನಮಗೆ ದುಡ್ಡು ಬೇಕು ಅಂದರೆ ಎಷ್ಟು ರೂಪಾಯಿ? 10 ರೂಪಾಯಿ ನೋಟ್ ಹಾಕಬೇಕು. 1000 10 ರೂಪಾಯಿ ನೋಟ್ ಹಾಕಬೇಕು.
1,000 ಬೇಕು ಅಂದರೆ ನಮಗೆ ಎಷ್ಟು 10 ರೂಪಾಯಿ ನೋಟ್ ಹಾಕಬೇಕು, ನಾವು 110 ರೂಪಾಯಿ ನೋಟ್ ಹಾಕೋ ನಮಗೆ 1,000 ಬರುತ್ತೆ. 10 ನೋಟ್ ಹಾಕಿದ್ರೆ ನಮಗೆ 110 ರೂಪಾಯಿದು 100 ರೂಪಾಯಿ ಬರುತ್ತೆ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಈಗ 1 ಲಕ್ಷಕ್ಕೆ ಬರೋಣ. ಇಲ್ಲಿ ನೋಡಿ, 10,000ಕ್ಕೆ 1,000 ಆದರೆ 20,000ಕ್ಕೆ ಎಷ್ಟಾಗುತ್ತೆ? 2,000 ಆಗುತ್ತೆ. ಅದೇ ಥರ 90,000ಕ್ಕೆ ಎಷ್ಟಾಗುತ್ತೆ? 9,000 ಆಗುತ್ತೆ. 90,000ಕ್ಕೆ 10,000ನ ಕೂಡಿಸಿದ್ರೆ ನಮಗೆ 1 ಲಕ್ಷ ಬರುತ್ತೆ. ಹೌದಾ? 90,000ಕ್ಕೆ ಇದನ್ನು 10,000ನ ಕೂಡಿಸಿದ್ರೆ ನಮಗೆ 1 ಲಕ್ಷ ಬರುತ್ತೆ. ಅಲ್ಲಿಗೆ 9,000ಕ್ಕೆ ನಾವು ಇಲ್ಲಿ 1,000 ಕೂಡಿಸಿದ್ರೆ ಎಷ್ಟು ಬರುತ್ತೆ? 10,000 ಬರುತ್ತೆ. ಅಲ್ಲಿಗೆ ನಮಗೆ 1 ಲಕ್ಷ ಬೇಕು ಅಂದರೆ ಎಷ್ಟು? 1 ಲಕ್ಷ ಬೇಕು ಅಂದರೆ ನಮಗೆ ಇಲ್ಲಿ ಎಷ್ಟು 10 ರೂಪಾಯಿ ನೋಟ್ಗಳು ಹಾಕಬೇಕು? 10,000 10 ನೋಟ್ಕೊಳ್ಳೋಕ್ಕೂ ನಮ್ಗೆ 1 ಲಕ್ಷ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ 435 ಬಾರಿ, ಈ ಫಸ್ಟ್ 100 ಬಾರಿ ತಗೊಳ್ಳೋಣ. 100 ಬಾರಿಗೆ 1,000, 100 ಬಾರಿಗೆ 1,000. ಹೌದಾ? ಅಲ್ಲಿಗೆ ಫಸ್ಟ್ 400 ಬಾರಿ ತಳಿ. 400 ಬಾರಿಗೆ ಎಷ್ಟು? 4,000. ಇನ್ನು 35 ಬಾರಿ ಇದೆ. ಹೌದಲ್ವಾ? ನಮಗೆ ಆಲ್ರೆಡಿ ಗೊತ್ತಿದೆ, 1 ಬಾರಿಗೆ 10 ಆದರೆ 1 ಬಾರಿ ಸಲ ಒತ್ತಿದ್ರೆ 10. ಅದೇ ಥರ 2 ಬಾರಿ ಸಲ ಒತ್ತಿದ್ರೆ 20, 5 ಬಾರಿ ಸಲ ಒತ್ತಿದ್ರೆ 50, 10 ಬಾರಿ ಸರಿ ಒತ್ತಿದ್ರೆ ನಮ್ಗೆ ಎಷ್ಟು ಬರುತ್ತೆ? 100 ಬರುತ್ತೆ. ಹೌದಾ? 5 ಬಾರಿ ಹಿಡ್ಕೊಳ್ಳಿ. 10 ಬಾರಿಗೆ 100 ಆದರೆ ಈಗ ನನಗೆ ಎಷ್ಟು ಸಿಕ್ಕಿದೆ? 400 ಬಾರಿ ಒತ್ತೋದು ಆಯಿತು. ಇನ್ನು 35 ಬಾರಿ ನಾನು ಕೌಂಟ್ ಮಾಡಬೇಕು. ಓಕೆ, 10 ಬಾರಿಗಾಯಿತು. ಅದೇ ಥರ 30 ಬಾರಿಗಾದರೆ ಎಷ್ಟಾಗುತ್ತೆ? 30 ಬಾರಿಗಾದರೆ 300 ಆಯಿತು. 30 ಬಾರಿಗೆ. ಇನ್ನು 5 ಬಾರಿಗೆ ಎಷ್ಟು? 50. ಹೌದಲ್ವಾ? ಸೊ ಅಲ್ಲಿ ಟೋಟಲ್ ಎಷ್ಟಾಯಿತು? 35 ಬಾರಿಗೆ ಟೋಟಲು 300 + 50 ಹೊತ್ತಿದ್ರೆ 350. ಇದು 350. ಇದು 35 ಬಾರಿಗೆ ಒತ್ತಿದ್ರೆ 35 ಬಾರಿಗೆ 350. 400 ಬಾರಿಗೆ 4,000. ಎರಡನ್ನೂ ಕೂಡಿಸಿದ್ರೆ ಎಷ್ಟು ಆಯಿತು? ನಮಗಿಲ್ಲಿ 4,000 + 350 4,350 ಬರುತ್ತೆ. ನೀವು 10 ರೂಪಾಯಿ ನೋಟನ್ನು 435 ಬಾರಿ ಹಾಕಿದ್ರೆ ಎಷ್ಟು ಬರುತ್ತೆ? ನಮಗೆ 4,350 ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ಚೊಕ್ಕದಾದ 100ಗಳಲ್ಲಿ ಒಂದೇ ಒಂದು +100 ಗುಂಡಿ ಇದೆ. ನಾವೀಗ 1,000 ಗುಂಡಿ ಆಯಿತು, +10 ಗುಂಡಿ ಆಯಿತು ಅಂದರೆ 1,000 ರೂಪಾಯಿ ಇದೆ ಅನ್ಕೊಳ್ಳೋಣ. +1,000 ರೂಪಾಯಿ 1,000 ರೂಪಾಯಿ ಇದೆ ನನ್ನ ಹತ್ರ. +10 ಅಂದರೆ 10 ರೂಪಾಯಿ ನೋಟು. 10 ರೂಪಾಯಿ ನೋಟು ನನಗೆ ಎಷ್ಟು ಹಾಕಿದ್ರೆ ಎಷ್ಟು ಸಾವಿರ ಬರುತ್ತೆ, ಎಷ್ಟು ರೂಪಾಯಿ ಬರುತ್ತೆ ಅಂತ ನಿಮಗೆ ಗೊತ್ತಾಯ್ತು ಈಗ. ಓಕೆ, ಈಗ 100 ಗುಂಡಿ ಇದೆ. ನೋಡ್ತಾ ಹೋಗೋಣ. 400. ಎಷ್ಟು? 400. ಈಗ 1 ಗುಂಡಿ ಒತ್ತಿದ್ರೆ 100. ಎರಡನೇ ಗುಂಡಿ ಒತ್ತೈನಿ ಎಷ್ಟಾಯಿತು? 200. ಮೂರನೇ ಗುಂಡಿ ಒತ್ತೀನಿ 300. ನಾಲ್ಕನೇ ಗುಂಡಿ ಒತ್ತೈನಿ ನೋಡಿ 400 ಬಂತು. ನಾನು 100ರ ಗುಂಡಿಯನ್ನು 4 ಬಾರಿ ಒತ್ತಿದ್ರೆ ನನಗೆ 400 ಬರುತ್ತೆ. ಅದೇ ಥರ 3,700 ಬರಬೇಕು ಅಂದರೆ ಎಷ್ಟು ಒತ್ತಬೇಕು? ಈಗ ನನಗೆ ಆಯಿತು. ಈಗ ನೋಡಿ, 4 ಬಾರಿಗೆ 400 ಆದರೆ 10 ಬಾರಿಗೆ ಎಷ್ಟಾಗುತ್ತೆ? 1,000 ಆಯಿತು. ಅಲ್ಲಿಗೆ 10 ಬಾರಿಗೆ 1,000 ಆದರೆ 30 ಬಾರಿಗೆ ಎಷ್ಟಾಯಿತು? 3,000 ಆಯಿತು. 3,000 ಕಂಡಿದ್ದೆ ನಾನು. 3,700. ಇನ್ನು 700 ಬೇಕು. ನಮಗೆ ಗೊತ್ತಿದೆ, 1 ಬಾರಿ ಸಲ ಒತ್ತಿದ್ರೆ 100 ಆದರೆ 7 ಬಾರಿ ಸಲ ಒತ್ತಿದ್ರೆ ನಮಗೆ 700 ಬರುತ್ತೆ. ಇವೆರಡನ್ನು ಕೂಡಿಸಿ 3,000 + 3,700 30 + 7 37 ಬಾರಿ ನೀವು +100 ಹಾಕಿದ್ರೆ 3,700 ಬರುತ್ತೆ. ಓಕೆನಾ? ಸೊ ಈಗ 10,000 10 ಬಾರಿ ಸಲ ಒತ್ತಿದ್ರೆ 1,000 ಆದರೆ 90 ಬಾರಿ ಸಲ ಒತ್ತಿದ್ರೆ ಎಷ್ಟು? 90 ಬಾರಿ ಸಲ ಒತ್ತಿದ್ರೆ ನಮಗೆ ಎಷ್ಟು ಬರುತ್ತೆ? ಇಲ್ಲಿ 9,000 ಬರುತ್ತೆ. ಓಕೆನಾ?
10 ಬಾರಿಗೆ 1,000 ಆದರೆ ಇದಕ್ಕೆ 90ಕ್ಕೆ ನೀವು 10ನ್ನ ಕೂಡಿಸಿದ್ರೆ ನಮಗೆ 1,000 ಬರುತ್ತೆ. ಅದೇ ಥರ 90ಕ್ಕೆ 10 ಕೂಡಿಸಿದ್ರೆ 100 ಬಾರಿ ಸಲ 100ನ್ನು ಹಾಕಿದ್ರೆ 9,000ಕ್ಕೆ 1,000 ಕೂಡಿಸಿ 10,000 ಬರುತ್ತೆ. ಅಲ್ಲಿಗೆ ಎಷ್ಟಾಯಿತು? ನಾವು 10,000 ಬೇಕು ಅಂದರೆ ನಾವು ಎಷ್ಟು ಬಾರಿ ಸಲ ಕೂಡಿಸ್ಬೇಕು? 100 ಬಾರಿ ಸಲ ಕೂಡಬೇಕು. ಅದೇ ಥರ 53,000 ಕೇಳ್ತೇವೆ, ನಮ್ಗೆ 10,000 ಕಂಡುಹಿಡಿದೀವಿ. ಅದೇ ಥರ 100 ಬಾರಿ 10,000 ಆದರೆ 500 ಬಾರಿಗೆ 500 ಬಾರಿ ನೀವು 100ನ್ನು ಹಾಕಿದ್ರೆ 50,000 ಆಯಿತು. ಅದೇ ಥರ ಇನ್ನು ಉಳಿದಿರೋದೆಷ್ಟು? 3,000. ನೋಡಿ, 1,000ಕ್ಕೆ ನಾವು 10 ಬಾರಿ ಒತ್ತಬೇಕು. ಅದೇ ಥರ ಈಗ ನಾವು 30 ಬಾರಿ ಒತ್ತಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 3,000 ಸಿಗುತ್ತೆ. ಓಕೆನಾ? ಟೋಟಲ್ಲು ಇಲ್ಲಿ 530 ಬಾರಿ ಒತ್ತಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 53,000 ಸಿಗುತ್ತೆ. ಸೊ ಈಸಿ ಕ್ಯಾಲ್ಕುಲೇಷನ್ಸ್, ರೈಟ್? ಸೊ ಇದನ್ನು ನೀವು ಹಾಗೆ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಏನು, ನನ್ನ ಹತ್ರ +100 ಓದ್ತಾ ಇದ್ದೀನಿ ಅಂದರೆ ಸೊ ಅದು ನನ್ನ ಹತ್ರ 100 ರೂಪಾಯಿ ದುಡ್ಡಿದೆ. +1,000 ರೂಪಾಯಿ ಅಂದರೆ ನನ್ನ ಹತ್ರ 1,000 ರೂಪಾಯಿ ನೋಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟು 90,000. 500 ಬಾರಿ 50,000 ಆದರೆ 900 ಬಾರಿಗೆ ನಮಗೆ 90,000 ಆಗುತ್ತೆ. 97,600 ಬೇಕು ಈಗ. ಓಕೆನಾ? 97,600 ನೋಡೋಣ. ಈಗ ನಮ್ಗೆ 90,000 ಕಂಡುಹಿಡಿದಾಗಿದೆ. ಇನ್ನು ಉಳಿದಿರೋದು 7,600. ನಮಗೆ ಗೊತ್ತಿದೆ ಇಲ್ಲಿ ನೋಡಿ, 1,000ಕ್ಕೆ 10 ಬಾರಿ, ಅಲ್ಲಿಗೆ 7,000ಕ್ಕೆ 70 ಬಾರಿ, 70 ಬಾರಿ. ಇನ್ನು ಉಳಿದಿರೋದು 600. ನೋಡಿ, 4ಕ್ಕೆ 400 ಆದರೆ 6ಕ್ಕೆ 600, ಅಲ್ಲಿ 600 ಬೇಕು ಅಂದರೆ 6 ಬಾರಿ. ಟೋಟಲ್ಲು 7,600ಕ್ಕೆ ನಮಗೆ 76 ಬಾರಿ ಆಯಿತು. ನಾವು 90,000ಕ್ಕೆ ಆಲ್ರೆಡಿ ಕಂಡುಹಿಡಿದಿದ್ದೀವಿ 900 ಬಾರಿ. 900ಕ್ಕೆ ನೀವು 76ನ್ನು ಕೂಡಿಸಿದ್ರೆ 976 ಬಾರಿ. ಅಂದರೆ 976 100 ರೂಪಾಯಿ ನೋಟನ್ನು ನೀವು ಒಟ್ಟಿಗೆ ಸೇರಿಸಿದ್ರೆ 97,600 ಆಗುತ್ತೆ. ಈಗ 1 ಲಕ್ಷಕ್ಕೆ ನಮಗೆ 90,000 ಗೊತ್ತಿದೆ, 10,000ಕ್ಕೂ ಗೊತ್ತಿದೆ, ಹೌದಲ್ವಾ? 90,000ಕ್ಕೆ 900, 10,000ಕ್ಕೆ 100 ಬಾರಿ, ಒಟ್ಟು 1,000 ಬಾರಿ. 1,100 ನೋಟುಗಳನ್ನು ನಾವು ಒಟ್ಟಿಗೆ ಜೋಡಿಸಿದ್ರೆ ನಮಗೆ 1 ಲಕ್ಷ ಸಿಗುತ್ತೆ. ಅದೇ ಥರ 582 ಬಾರಿ ನಾವು 100ರ ನೋಟುಗಳನ್ನು ಇಟ್ಟರೆ ನಮಗೆ ಎಷ್ಟು ಸಿಗುತ್ತೆ ನೋಡೋಣ. ಈಗ ಫಸ್ಟ್ 100 ಬಾರಿಗೆ 10,000 ಆದರೆ 500 ಬಾರಿಗೆ ಎಷ್ಟಾಗುತ್ತೆ? 500 ಬಾರಿಗೆ 50,000 ಆಯಿತು. ನಮಗೆ 500 ಇನ್ನು 82 ಬಾರಿ ಕಂಡುಹಿಡಿಬೇಕು. ಇಲ್ಲಿ ನಮಗೆ ಗೊತ್ತಿದೆ ನೋಡಿ, 10 ಬಾರಿಗೆ 1,000 ಆದರೆ 80 ಬಾರಿಗೆ 80, ಇದು ನೋಡಿ, ಇದು 500, ಇದು 80 ಬಾರಿಗೆ ಎಷ್ಟಾಯಿತು? 8,000 ಆಯಿತು, ರೈಟ್? ಟೋಟಲ್ ಎಷ್ಟಾಯಿತು? 585. ಇನ್ನೆರಡು, 1 ಬಾರಿಗೆ 100 ಆದರೆ 2 ಬಾರಿಗೆ ಎಷ್ಟಾಯಿತು? 200 ಆಯಿತು. ಟೋಟಲ್ ಎಷ್ಟಾಯಿತು ನೋಡಿ? 50,000, 58,000, 58,200 ಆಯಿತು. ಸೊ ಅಲ್ಲಿಗೆ ಟೋಟಲು 58,200 ರೂಪಾಯಿ ನಿಮ್ಮ ಹತ್ರ ಇರುತ್ತೆ. 582 ಬಾರಿ ನೀವು 100 ರೂಪಾಯಿ ನೋಟನ್ನು ಸೇರಿಸಿ ಇಟ್ಟರೆ ಬರೀ 100 ರೂಪಾಯಿ ನೋಟು. ಅರ್ಥ ಆಯ್ತಲ್ಲ? ಸೊ ಅದೇ ಥರ ನೆಕ್ಸ್ಟ್ ನೋಡಿ, 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 10,000 ಮಾಡಲು 100 ರೂಗಳ ನೋಟಿನ ಅವಶ್ಯಕತೆ ಇದೆ. 100 ಎಷ್ಟು? 100 ನೂರುಗಳ 100 ನೂರುಗಳ ಅವಶ್ಯಕತೆ ಇದೆ. 1 ಲಕ್ಷ ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 1 ಲಕ್ಷ ಮಾಡಲು 1,000 ನೂರುಗಳ ಅವಶ್ಯಕತೆ ಇದೆ. ಆಯ್ತಾ? ಚೊಕ್ಕದಾದ ನೂರುಗಳು ಹೇಳುತ್ತವೆ, ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ.
ಆದರೆ ಅವುಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ? ಯೋಚಿಸಿ ಮತ್ತು ಪರಿಶೋಧಿಸಿ. ಇದಕ್ಕೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆನ್ಸರ್ಗೆ. ಓಕೆನಾ? ಈಗ ಮುಂದುವರ್ಸೋಣ. ಇಲ್ಲಿ 4ನೇದು ನೋಡಿ, ಕ್ರಿಯಾಶೀಲ ಚಿಟ್ಟಿ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್. ಅದರಲ್ಲಿನ ಗುಂಡಿಗಳು ಇಂತಿವೆ ನೋಡಿ. ಒಂದು ಕ್ಯಾಲ್ಕುಲೇಟರ್ ಇದೆ, ಅದರಲ್ಲಿ +1, +10, +100, +1000, +10,000 ಮತ್ತು ಇಲ್ಲಿ ನೋಡಿ +1,00,000, ಅದಾದಮೇಲೆ +10,00,000 ಈ ಥರ ಇದೆ ಗುಂಡಿಗಳು. ಓಕೆ, ಅದರಲ್ಲಿ ಸಂಖ್ಯೆಗಳನ್ನು ಮಾಡುವ ಬಹಳಷ್ಟು ವಿಧಾನಗಳಿವೆ. ಅದು ಹೇಗೆ ನೀವು ಕೇಳಬಹುದು. ಸಂಖ್ಯೆ 321 ಪಡೆಯಲು ಅದು +10 32 ಬಾರಿ, +1 ಒಮ್ಮೆ ಮಾತ್ರ ಒತ್ತುತ್ತದೆ, ಅದು 320 ಪಡೆಯುತ್ತದೆ. ಪರ್ಯಾಯವಾಗಿ ಅದು +100 2 ಬಾರಿ, +10 12 ಬಾರಿ ಹಾಗೂ +1 ಒಮ್ಮೆ ಒತ್ತಬಹುದು ಅಂತಲೂ ಹೇಳ್ತಾರೆ. ಹೌದಾ? ಸೊ ಇಲ್ಲಿ ಅಂದರೆ 321 ಪಡೆಯೋಕ್ಕೆ ಬೇರೆ ಬೇರೆ ವಿಧಾನಗಳಿವೆ, ಅಂದರೆ ಈ ಗುಂಡಿಲಿ. ಓಕೆನಾ? ಸೊ ಆ ಗುಂಡಿಗಳು ನೋಡಿ ಇಲ್ಲಿ ಕಾಣಿಸ್ತದೆ ನಿಮಗೆ. ಇಲ್ಲಿ 5ನೇ ಕ್ವಶನ್ ನೋಡಿ, 5072 ಪಡೆಯಲು ಹಲವಾರು ವಿಧಾನಗಳಲ್ಲಿ 2 ಮುಂದೆ ತೋರಿಸಿದೆ. ಈ 2 ವಿಧಾನಗಳನ್ನು ಹೀಗೆ ವ್ಯಕ್ತಪಡಿಸ್ಬೋದು ನೋಡಿ. ನಿಮಗೆ 5072 ಬೇಕಂದರೆ 100ರ ಗುಂಡಿಯನ್ನು 50 ಬಾರಿ ಒತ್ತಿದ್ರೆ ಎಷ್ಟು ಬರುತ್ತೆ ನಿಮಗೆ? 100ರ ಗುಂಡಿನ 50 ಬಾರಿ ಒತ್ತಿದ್ರೆ 5000 ಬರುತ್ತೆ. ನೆಕ್ಸ್ಟು 10ರ ಗುಂಡಿನ 7 ಬಾರಿ ಒತ್ತಿದ್ರೆ 70 ಬರುತ್ತೆ. 1ರ ಗುಂಡಿಯನ್ನು 2 ಬಾರಿ ಒತ್ತಿದ್ರೆ ಎಷ್ಟು ಬರುತ್ತೆ? ಎಲ್ಲ ಸೇರಿಸಿದ್ರೆ 570 ಅಂದರೆ 5072 ಆಗುತ್ತೆ. ಅದೇ ಥರ ಇನ್ನೊಂದು ವಿಧಾನ, 1000ರ ಗುಂಡಿನ 3 ಬಾರಿ, 100ರ ಗುಂಡಿಯನ್ನು 20 ಬಾರಿ ಒತ್ತಿದ್ರೆ ಇದು 3000, 100ರ ಗುಂಡಿಯನ್ನು 20 ಸಲ ಒತ್ತಿದ್ರೆ 2000, ಟೋಟಲ್ 5000 ಆಯಿತು. 1ರ ಗುಂಡಿನ 72 ಬಾರಿ. ಓಕೆ, ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, 5072 ಪಡೆಯಲು ಒಂದು ವಿಭಿನ್ನ ಕ್ರಮವನ್ನು ಕಂಡುಹಿಡಿಯಿರಿ, ಅದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಸೊ ನಾನು ಸಿಂಪಲ್ಲಾಗೆ ಒಂದು ಹೇಳ್ಬಿಡ್ತೀನಿ ನೋಡಿ. +1000 ಗುಂಡಿಯನ್ನು 5 ಬಾರಿ ಒತ್ತೀನಿ. ಓಕೆ, +10ರ ಗುಂಡಿಯನ್ನು 7 ಬಾರಿ ಒತ್ತೀನಿ. 1ರ ಗುಂಡಿಯನ್ನು 2 ಬಾರಿ ಒತ್ತೀನಿ. ಟೋಟಲ್ಲು 5072 ಆಯಿತು. ಅದನ್ನು ಹೇಗೆ ಬರೀತೀರಾ? 5 ಬಾರಿ ನಾನು ಯಾವುದು ಒತ್ತೀನಿ? 1000ದ ಗುಂಡಿಯನ್ನು ಒತ್ತೀನಿ. ಓಕೆ, 5 × 1000 ಪ್ಲಸ್ 7 × 10ರ ಗುಂಡಿ, ರೈಟ್, ಪ್ಲಸ್ 2ರ ಗುಂಡಿ, 1ರ ಗುಂಡಿ, 2 × 1, ಟೋಟಲ್ ಎಷ್ಟಾಯಿತು? 5072 ನೋಡಿ. 3 ವಿಧ ಆಯಿತು. ಸೊ ಇನ್ನೊಂದು ವಿಧ ಮಾಡೋಣ, ಎಲ್ಲದನ್ನೂ ಈಗ ಉಪಯೋಗಿಸೋಣ. +1000ದ ಗುಂಡಿ 2, +100ರ ಗುಂಡಿ 10, ಎಷ್ಟಾಯಿತು? ಇದು 2, ಇದು 10, 3000 ಆಯಿತು. ಟೋಟಲ್ ಎಷ್ಟಾಯಿತು? 3000. ಅರ್ಥ ಆಗ್ತಿದೆಯಾ? ಇನ್ನು ಉಳಿದಿರೋದು 2072. ನೋಡ್ತಾ ಹೋಗಿ. +10ರ ಗುಂಡಿಯನ್ನು ನಾನು ಈಗ 1 ಅಂದರೆ ಟೋಟಲು 200 ಬಾರಿ ಒತ್ತೀನಿ. ಎಷ್ಟು ಬಾರಿ? 200 ಬಾರಿ ಒತ್ತುತ್ತೀನಿ. ಅಲ್ಲಿಗೆ ಟೋಟಲು 2000 ಆಯಿತು. ಇದಕ್ಕೆ ಸೇರಿಸ್ತೀನಿ ಈಗ. ಓಕೆ, ಮತ್ತೆ +1ರ ಗುಂಡಿಯನ್ನು 72 ಬಾರಿ ಒತ್ತೀನಿ. ಅಲ್ಲಿಗೆ ಎಷ್ಟಾಯಿತು? 5072 ಆಯಿತು. ಇದಕ್ಕೆ ಈಕ್ವೇಷನ್ ಬರೀರಿ. 1000ದ ಗುಂಡಿ 2 ಸಲ ಒತ್ತೀನಿ. 2 × 1000 ಪ್ಲಸ್ 100ರ ಗುಂಡಿಯನ್ನು ಎಷ್ಟು ಬಾರಿ ಒತ್ತೀನಿ? 10 ಬಾರಿ 100ರ ಗುಂಡಿ. ನೆಕ್ಸ್ಟ್ 10ರ ಗುಂಡಿಯನ್ನು 200 ಬಾರಿ ಒತ್ತೀನಿ. 10ರ ಗುಂಡಿಯನ್ನು 200 ಬಾರಿ ಪ್ಲಸ್ 1ರ ಗುಂಡಿಯನ್ನು 72 ಬಾರಿ ಒತ್ತೀನಿ. 5072. ಸೊ ಇದೇ ರೀತಿ ನೀವು ಹಲವಾರು ವಿಧವನ್ನು ಮಾಡ್ಬೋದು. ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ಇನ್ನೂ ಮಾಡ್ತಾ ಹೋಗಿ. ಸೊ ಇದನ್ನು ಒಂದು ಚಾಲೆಂಜಾಗಿ ತಗೊಳ್ತಾ ಹೋಗಿ. ಅರ್ಥ ಆಯ್ತಲ್ಲ? ಸೊ ಮುಂದಿಂದು ಏನಿದೆ ಕಂಡುಹಿಡಿಯಿರಿ, ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.